ರುಚಿ ಅಭಿರುಚಿ ತಾರೆಗಳ ಸಮರಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವರು ತುಂಬಾ ಕಿತ್ತಾಡ್ತಿದ್ದಾರೆ. ಇವ್ರ ಹತ್ರ ಕಿತ್ತಾಟದ ಕಿತ್ತಲೆ ಪಲಾವನ್ನ ಮಾಡ್ತಿದ್ರೆ ಹೇಗಿರುತ್ತೆ ಮೇಡಮ್? ಯಾರ ಹತ್ರ ಮಾಡ್ಸೋಣ? ಜಿರಳೆ ಹಲ್ಲಿ ಹಾಕೋ ಮೂಡಲಿದ್ದಾರೆ ಇವ್ರು. ಬೇಡ, ಟೀಮ್ ಏನವ್ರು ಮಾಡ್ಬಿಡ್ಲಿ ಸ್ವಲ್ಪ. ಆಮೇಲಾದ್ರೂ ನಮ್ಮ ಅಡಿಗೆ ತಿನ್ಬೇಕಾ? ರೆಡಿನಾ? ಬನ್ನಿ. ಸೊ ಕಿತ್ತಳೆ ಪಲಾವ್ ಮಾಡ್ತಿದ್ದೀರಾ. ಕಿತ್ತಳೆ ಪಲಾವ್ ಮಾಡಕ್ಕೆ ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ್ತೀರಾ? 2 ಜಿರಳೆ ಹೇಳಮ್ಮ, ಮಾಡಿ ನಿಮ್ಗೆ ಕೊಡೋದು. ಹೇಳ್ರಮ್ಮ. ಓಕೆ. ಇದು ನೆನೆಸಿರೋ ಬಾಸ್ಮತಿ ರೈಸ್, ಹಾಲು, ಉಪ್ಪು, ಗೋಡಂಬಿ, ಪೆಪ್ಪರ್ ಪೌಡರ್, ಹಸಿಮೆಣಸಿನಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ತುಪ್ಪ, ಕಿತ್ಲೆ ಹಣ್ಣಿನ ರಸ. ಅಷ್ಟೇನಾ? ಎಣ್ಣೆ ಇದೆ, ಎಣ್ಣೆ ಜೊತೆಗೆ ನೀರು. 2 ಸ್ಪೂನಷ್ಟು ತುಪ್ಪ. ಇವಾಗ ಗೋಡಂಬಿ ಮತ್ತೆ ಕೆಲವು ಸಲ ಏನ್ ಗೊತ್ತಾ, ಗೋಡಂಬಿ ಮೇಲ್ಗಡೆ ಕುರುಮ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಸಾಫ್ಟ್ ಆಗ್ಬಿಟ್ರೆ ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರು ಇಷ್ಟ ಆಗಲ್ಲ. ಅದು ಕೂಡ ಡಿಪೆಂಡ್ಸ್. ಸೊ ನಾನಿವಾಗ ನನ್ನ ಟೇಸ್ಟ್ ಅಲ್ಲಿ ಮಾಡ್ತಾ ಇದ್ದೀನಿ. ಅದರಿಂದ ಕಮಲ, ನಿಂಗೂ ಕುರುಮ್ ಇಷ್ಟ ಅಲ್ವಾ? ಇಷ್ಟ. ಇವಾಗ ಅದೆಲ್ಲ ತೆಗೆದ್ಬಿಟ್ಟು ಒಂದೊಂದಾಗಿ ಚಕ್ಕೆ, ಲವಂಗ ಇದನ್ನೆಲ್ಲ ಹುರ್ಕೊಂಡ್ಬೇಡ. ಏಲಕ್ಕಿ, ಈಗ ಲವಂಗ, ಆಮೇಲೆ ಚಕ್ಕೆ, ಅದು ಕೂಡ ಅಲಂಕಾರಕ್ಕೆ ಅಂತ ತೆಗೆದಿಟ್ಕೊಂಡ್ರ. ಇವಾಗ ಇದು ನೆನೆಸಿರೋ ಬಾಸ್ಮತಿ ರೈಸ್. ಈಗ ಹೇಗೂ ಮೆಣಸಿನ್ಕಾಯಿ ಇರೋದ್ರಿಂದ 1 ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್, ಮೆಣಸಿನ ಪುಡಿ. ಈಗ ಕಾಯಿ ಹಾಲು. ನೀವು ನೀರಿನ ಬದಲಾಗಿ ಹಾಲನ್ನ ಬಳಸ್ತಾ ಇದ್ದೀರಾ? ನೀರು ಸ್ವಲ್ಪ ಬಳಸ್ಕೋಬಹುದು. ಈಗ ಕಿತ್ತಳೆ ರಸ. ಈಗ ಉಪ್ಪು ಹಾಕೊಂಡಾಯ್ತು, ಕಿತ್ಲೆ ರಸನೂ ಹಾಕಿದ್ದಾಯ್ತು. ಎಷ್ಟು ಪ್ರೆಷರ್ ಬರ್ಬೇಕಾಗತ್ತೆ? 2 ಸಾಕು. 2 ಸಲ ಸ್ಟೀಮ್ ಬಂದ್ರೆ ಸಾಕು. ಈ ಕಿತ್ಲೆ ಹಣ್ಣಿನ ಬದಲು ಇನ್ನೊಂದ್ ತರ ಹಣ್ಣು ಬರುತ್ತೆ, ಗೊತ್ತಿರ್ಬೇಕಲ್ವಾ? ತುಂಬಾ ಜನಕ್ಕೆ ಅಷ್ಟು ಪರಿಚಯ ಇಲ್ಲ. ಅದು ಪ್ಯಾಷನ್ ಫ್ರೂಟ್ ಅಂತ ಹೇಳ್ತಾರೆ, ಕದಂಬ ಅಂತ. ಹೆಚ್ಚಾಗಿ ಅದು ಈ ಕೊಡಗು ಅಲ್ಲೆಲ್ಲ ತಾನಾಗೇನೆ ಬೆಳ್ಕೊಂಡಿರುತ್ತೆ. ಅದು ನೋಡೋದಕ್ಕೆ ಹೊರಗಡೆ ನಿಂಬೆಹಣ್ಣು ತರಾನೇ ಇರುತ್ತೆ, ಒಳಗಡೆ ಏನು ಪಲ್ಪಿರಲ್ಲ. ಅದ್ರದ್ದು ಚಿತ್ರಾನ್ನ ಮಾಡೋದಿದೆ. ಆದ್ರೆ ಅದನ್ನ ಹೇಗ್ ಮಾಡ್ಬೋದು ಅಂತ ಹೇಳಿದ್ರೆ, ಅನ್ನ ರೆಗ್ಯುಲರ್ ಆಗಿ ಮಾಡ್ಬಿಡೋದು. ಈಗ ನಾವು ನಿಂಬೆಹಣ್ಣಿನ ಚಿತ್ರಾನ್ನ ಮಾಡ್ತೀವಲ್ವಾ, ಆ ತರಹ ಲಾಸ್ಟ್ ಅಲ್ಲಿ ಅದರ ರಸನ ಹಾಕಿ ಕಲಸಿ ಕೊಡೋದು. ಅದು ಆರೆಂಜ್ ಕಲರು ಇರುತ್ತೆ. ಒಂದು ಏನ್ ಅಡ್ವಾಂಟೇಜ್ ಇದ್ರೊಳಗೆ ಅಂತ ಹೇಳಿದ್ರೆ, ಆ ಪ್ಯಾಷನ್ ಫ್ರೂಟಿನ ರಸನ ಲಾಸ್ಟ್ ಅಲ್ಲಿ ಹಾಕಿ ಕಲಿಸ್ತೀವಲ್ವಾ, ಅದ್ರೊಳಗೆ ಇರುವಂತ ಎಲ್ಲ ವಿಟಮಿನ್ ಸಿನು ಅದ್ರೊಳಗೆ ಉಳ್ಕೊಳಕ್ಕೆ. ಒಂದು ಸ್ವಲ್ಪ ಕೂಡ ವಿಟಮಿನ್ ಸಿ ಅದ್ರೊಳಗೆ ಹಾಳಾಗಿ ಹೋಗೋದಿಲ್ಲ. ಇಲ್ಲ ಬೇರೆ ಮೆಥಡ್ ಅಲ್ಲಿ ಮಾಡಿದ್ರೆ ಆಕ್ಸಿಡೈಸ್ ಆಗೋಗುತ್ತೆ. ಅಲ್ಲಿ ಅದೊಂದು ಅಡ್ವಾಂಟೇಜ್ ಬರುತ್ತೆ ನಿಮ್ಗೆ, ಆ ಪ್ಯಾಷನ್ ಫ್ರೂಟ್ ಅನ್ನು ಲಾಸ್ಟ್ ಅಲ್ಲಿ ಹಾಕಿ ಮಾಡೋದು. ಆಗಿದೆ. ಸ್ವಪ್ನ, ನನ್ನ ಕಿತ್ಲೆ ಹಣ್ಣಿನ ಪಲಾವ್ ರೆಡಿ ಆಗ್ಬಿಟ್ಟಿದೆ. ಇದಕ್ಕೆ ಇನ್ನು ನಾವೀಗ ಇಲ್ಲಿ ನಾನು ಮೆಣಸಿನ್ಕಾಯಿಂದ ಅಲಂಕಾರ ಮಾಡಿದ್ದೀನಿ, ಗೋಡಂಬಿನ ಅಲಂಕಾರ ಮಾಡಿದ್ದೀನಿ. ಕಿತ್ಲೆ ಹಣ್ಣಿನ ತಿರುಳು ತಗೊಂಡು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಹಾಕ್ಬಿಟ್ರೆ ತಿನ್ನೋಕೆ ಇನ್ನೂ ಚೆನ್ನಾಗಿರುತ್ತೆ. ಈಗ ನಮ್ಮ ಟೀಮ್ ಎ ವತಿಯಿಂದ ಕಿತ್ಲೆ ಹಣ್ಣಿನ ಪಲಾವ್ ಸಿದ್ಧ. ಉತ್ತಮ, ಚೆನ್ನಾಗ್ಬಿಟ್ಟು ಅರ್ಪಿಸ್ತಾ ಇದ್ದೀನಿ. ಬಿಸಿ ಬಿಸಿಯಾದ ಕಿತ್ತಳೆ ಹಣ್ಣಿನ ಪಲಾವ್ ಸಿದ್ಧವಾಯಿತು. ಕಿತ್ತಳೆ ಪಲಾವ್ ಬೇಕಾಗುವ ಸಾಮಗ್ರಿಗಳು: ನೆನೆಸಿದ ಬಾಸುಮತಿ ರೈಸ್, ಹಾಲು, ಉಪ್ಪು, ಗೋಡಂಬಿ, ಕರಿಮೆಣಸಿನ ಪುಡಿ, ಹಸಿಮೆಣಸಿನಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ತುಪ್ಪ ಮತ್ತು ಕಿತ್ತಳೆ ರಸ. ಮಾಡುವ ವಿಧಾನ:
ಕುಕ್ಕರ್ಗೆ ಎಣ್ಣೆ, ಏಲಕ್ಕಿ, ಲವಂಗ, ಚಕ್ಕೆ, ಹಸಿಮೆಣಸಿನಕಾಯಿ, ನೆನೆಸಿದ ಬಾಸುಮತಿ ಅಕ್ಕಿ, ಕರಿಮೆಣಸಿನ ಪುಡಿ, ಹಾಲು, ಕಿತ್ತಳೆ ರಸ, ಉಪ್ಪು ಹಾಕಿ ಲಿಡ್ ಮುಚ್ಚಿ 2 ಕೂಗು ಬರುವವರೆಗೂ ಬೇಯಿಸಿ ಹಸಿಮೆಣಸಿನಕಾಯಿ, ಹುರಿದ ಗೋಡಂಬಿಯಿಂದ ಅಲಂಕರಿಸಿದ್ರೆ ಕಿತ್ತಳೆ ಪಲಾವ್ ಸವಿಯಲು ಸಿದ್ಧ.